ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ದೇವಜನರೇ, ನಿಮ್ಮೆಲ್ಲರನ್ನ ಪ್ರತಿನಿತ್ಯ ದೇವಾದಿ ದೇವನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಸಂಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ಅದರಂತೆ ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟ ದೇವರಿಗೆ ಸ್ತೋತ್ರ ಮಾಡುತ್ತಾ ದೇವಾದಿ ದೇವನ ಪಾದ ಸನ್ನಿಧಿಯಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಆಲಿಸುವಂಥವರಾಗಿರೋಣ. ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡು. ಪ್ರೀತಿಯ ವೀಕ್ಷಕರೇ, ದೇವರ ವಾಕ್ಯವು ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಅನೇಕ ಜನರು ಲೋಕದಲ್ಲಿ ಎಲ್ಲಿ ದೇವರನ್ನು ತೋರಿಸು, ಎಲ್ಲಿ ದೇವರು ಮಾಡುವುದನ್ನು ತೋರಿಸು ಎನ್ನುತ್ತಾರೆ. ಆದರೆ ಅವರ ಕಣ್ಣಿಗೆ ಕಾಣುವ ಯಾವುದೋ ಒಂದು ಚಿತ್ರ, ಒಂದು ಬೊಂಬೆ, ಒಂದು ಕಲ್ಲು, ಮಣ್ಣು, ಗಿಡ, ಮರ ಯಾವುದೋ ಆಗಿರಬಹುದು, ಅವರಂದುಕೊಳ್ಳುತ್ತಾರೆ ಅದೇ ದೇವರು ಎಂಬುದಾಗಿ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ಯಾರು ದೇವರನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಮನುಷ್ಯರ ನಂಬಿಕೆಗಿಂತಲೂ, ಅಂದರೆ ಲೋಕದ ಇತರರ ನಂಬಿಕೆಗಿಂತಲೂ ಬೈಬಲ್ನ ನಂಬಿಕೆ ವ್ಯತ್ಯಾಸವುಳ್ಳದ್ದು. ಯೇಸು ಸ್ವಾಮಿ ತೋಮನಿಗೆ ಒಂದು ಮಾತನ್ನು ಹೇಳುತ್ತಾರೆ. ತೋಮ, ನೀನು ನೋಡಿ ನಂಬಿದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದರು. ಹಾಗಾದರೆ ನಮ್ಮ ಪ್ರತಿ ಸನ್ನಿವೇಶದಲ್ಲಿ, ಪ್ರತಿ ಕಷ್ಟದ ಸಂದರ್ಭದಲ್ಲಿ, ಪ್ರಶ್ನೆಗಳ ಸಂದರ್ಭದಲ್ಲಿ, ತಿರುವುಗಳ ಸಂದರ್ಭದಲ್ಲಿ, ತೀರ್ಮಾನಗಳನ್ನು ಮಾಡಬೇಕಾದಂಥ ಸಂದರ್ಭಗಳಲ್ಲಿ ದೇವರ ವಾಕ್ಯವು ನಮಗೆ ತಿಳಿಸುವುದೇನು? ಇವತ್ತು ನಂಬಿಕೆಯ ಕುರಿತಾದಂಥ 5 ಕಾರ್ಯಗಳನ್ನು ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ದೇವರು ಮಾತನಾಡಲಿಕ್ಕಿದ್ದಾರೆ. ಹಾಗಾದರೆ ಬನ್ನಿ, ಮೊದಲನೆಯ ಈ ದಿನದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. ಹಾಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರ. ಈ ಕಾಲಗಳಲ್ಲಿ ಅನೇಕ ವಿಮಾನ ವಿಪತ್ತುಗಳು ನಡೆಯುತ್ತಿವೆ. ಯಾಕೆಂದರೆ ಭೂಮಿಯ ಮೇಲೆ ಏನಾದರೂ ಅಪಘಾತಗಳು ನಡೆದರೆ ಏನು ಧುಮುಕಿಕೊಳ್ಳಲಿಕ್ಕೂ ಜಾರಿಕೊಳ್ಳಲಿಕ್ಕೂ ಏನಾದರೂ ಅವಕಾಶವಿದೆಯೇನೋ ಅಂದುಕೊಳ್ಳುತ್ತೇವೆ. ಆಕಾಶದಲ್ಲಿ ಆ ಅವಕಾಶಗಳು ಇರುವುದಿಲ್ಲ. ಆಲೋಚನೆ ಮಾಡಿ, ವಿಮಾನವನ್ನು ಚಲಾಯಿಸುವಂಥ ಕ್ಯಾಪ್ಟನ್ ಆತನು ವಿಮಾನವನ್ನು ನಡೆಸುತ್ತಾ ಇರುವಾಗ ದಟ್ಟವಾದಂಥ ಮೋಡಗಳು ಕವಿದುಕೊಳ್ಳುತ್ತವೆ. ಒಂದು ವೇಳೆ ಆಲೋಚನೆ ಮಾಡಿ, ಒಂದು ವೇಳೆ ಆ ಮೋಡಗಳಲ್ಲಿ ಆತನು ನೋಡಿ ಅಲ್ಲ, ನೋಡದೆ ನಂಬಿ ಈ ಮೋಡಗಳು ದಾಟಿದ ಮೇಲೆ ನನಗೆ ನಿಜವಾಗಿಯೂ ದಾರಿ ಕ್ಲಿಯರ್ ಆಗುತ್ತದೆ ಎಂದು ನಂಬುತ್ತಾನೆ. ಅಂದರೆ ಅಲ್ಲಿ ನೆಲದ ಮೇಲಲ್ಲ, ಆಕಾಶದ ಮೋಡಗಳ ಮಧ್ಯೆ ಮೋಡಗಳನ್ನು ದಾಟಿದರೆ ನನಗೆ ಒಂದು ನಿರೀಕ್ಷೆ ಇದೆ ಎಂದು ಪೈಲಟ್, ವಿಮಾನ ಚಾಲಕನು ನಂಬುತ್ತಾನೆ. ಈ ದಿನ ವಿಶ್ವಾಸದಲ್ಲಿ ಮುಂದಕ್ಕೆ ಹೋಗುತ್ತಿರುವಂಥ ನೀವು ನಾವು ನೀಲಿ ಆಕಾಶವನ್ನು ನೋಡುತ್ತೇವೆ, ಮೇಘಗಳನ್ನು ನೋಡುತ್ತೇವೆ. ಅದರ ಮೇಲ್ಪಟ್ಟು ಒಂದು ವಿಶ್ವಾಸವಿದೆ. ಆ ಮೇಲ್ಪಟ್ಟು ಒಬ್ಬಾತನಿದ್ದಾನೆ, ನಮಗಾಗಿ ನಿನಗಾಗಿ ಒಬ್ಬಾತನಿದ್ದಾನೆ. ದೇವರ ವಾಕ್ಯವು ಹೇಳುತ್ತದೆ, ಆತನು ಪರಲೋಕದಿಂದ ಬಾಗಿ ತನ್ನ ಭಕ್ತರಾದಂಥ ನಮ್ಮನ್ನು ಗಮನಿಸುತ್ತಾನೆ ಎಂಬುದಾಗಿ. ದೇವಜನವೇ, ಇವತ್ತು ಈ ವಾಕ್ಯ ಹೇಳುವಂಥ ವಿಷಯವೇನೆಂದರೆ, ನಾವು ನೋಡಿ ನಂಬುವವರಲ್ಲ, ನಂಬಿ ನಾವು ನಡೆಯುವವರು ಎಂಬುದಾಗಿ. ಹೌದು ದೇವಜನವೇ, ನಾವು ಕೇವಲ ನೋಡಿದರೆ ನಂಬುತ್ತೇನೆ, ಮುಟ್ಟಿದರೆ ನಂಬುತ್ತೇನೆ, ಕಾಣಿಸಿದರೆ ನಂಬುತ್ತೇನೆ, ಅದ್ಭುತ ನಡೆದರೆ ನಂಬುತ್ತೇನೆ, ಈ ರೀತಿಯಾದಂಥ ಗುಂಪಿಗೆ ಸೇರಿದವರು ಅಲ್ಲ. ಬದಲಾಗಿ ನನ್ನ ದೇವರು ನನಗಾಗಿ ಉತ್ತಮವಾದದ್ದನ್ನು, ಮೆಚ್ಚುಗೆಯಾದದ್ದನ್ನು, ಶ್ರೇಷ್ಠವಾದದ್ದನ್ನು ಮಾಡುತ್ತಾರೆ ಎಂದು ನಂಬುವುದಾಗಿದೆ. ಹಾಲೆಲೂಯ. ಅದಕ್ಕೆ ಪೌಲನು ಕೊರಿಂಥ ಸಭೆಗೆ ಬರೆಯುತ್ತಾ ಹೇಳುತ್ತಾ ಇದ್ದಾನೆ,
ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವಾದದ್ದರಿಂದ ಎಂದು ಹೇಳುತ್ತಾ ಇದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇವತ್ತು ಕೆಲವರು ಪ್ರಶ್ನೆ ಮಾಡಬಹುದು, ಎಲ್ಲಿ ನೀನು ನಮ್ಮ ದೇವರೇ ಶ್ರೇಷ್ಠ, ನಮ್ಮ ದೇವರೇ ನಂಬತಕ್ಕವನು, ನಮ್ಮ ದೇವರು ಉತ್ತರಿಸುತ್ತಾನೆ, ಆತನು ಮೊರೆ ಇಡುವಾಗ ಪ್ರಾರ್ಥಿಸುವಾಗ ಆಲಿಸುತ್ತಾನೆ, ಎಲ್ಲಿ ನಿಮ್ಮ ದೇವರನ್ನು ತೋರಿಸು ಎನ್ನುವಾಗ ಖಂಡಿತ ದೇವರನ್ನು ನಾವು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಸುತ್ತಲೂ ಇರುವಂಥ ಗಾಳಿಯನ್ನು ಉಸಿರಾಡುತ್ತೇವೆ, ಆದರೆ ಆ ಗಾಳಿಯನ್ನು ನಿಮಗೆ ಏನೋ ಒಂದು ಚಿತ್ರದಲ್ಲಿ ಒಂದು ರೂಪದಲ್ಲಿ ತೋರಿಸಲಿಕ್ಕೆ ಆಗೋದಿಲ್ಲ. ನಮ್ಮ ಸುತ್ತಲೂ ಗಾಳಿ ಇದೆ, ನಾವು ಗಾಳಿಯನ್ನು ಉಸಿರಾಡುವುದರಿಂದಲೇ ಬದುಕಿದ್ದೇವೆ. ಹಾಗಾದರೆ ಗಾಳಿ ಇಲ್ಲ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಗಾಳಿ ಇರುವುದರಿಂದಲೇ ಉಸಿರಾಡುತ್ತಾ ಇದ್ದೇವೆ. ಅದಿಲ್ಲದೆ ಹೋದರೆ ನಾವು ಉಸಿರಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಮಾನವ ಜನಾಂಗವು ಕೂಡ ದೇವರೆಂಬಾತನೊಬ್ಬನಿಲ್ಲದೆ ಯಾವುದೇ ರೀತಿಯಲ್ಲಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಈ ದಿನಗಳಲ್ಲಿ ಯುದ್ಧದ ವಾತಾವರಣಗಳು ನೀವು ನೋಡುತ್ತಿದ್ದೀರಾ, ಕೇಳಿಸಿಕೊಳ್ಳುತ್ತಿದ್ದೀರಾ. ದೇವಜನವೇ, ಈ ಯುದ್ಧಗಳ ಕುರಿತಾಗಿ ಈಗಿನ ಕಾಲದವರಿಗೆ ಅಯ್ಯೋ ಏನಾಗುತ್ತೆ ಬಿಡು, ಏನು ನಡೆಯುತ್ತೆ ಬಿಡು ಅಂದುಕೊಳ್ಳುತ್ತಾ ಇದ್ದಾರೆ. ಆದರೆ ನಮಗಾದರೂ ಗೊತ್ತು, ಇನ್ನು ಅದು ಯುದ್ಧಗಳು ಆಗುತ್ತವೆ, ಯುದ್ಧಗಳು ನಡೆಯುತ್ತವೆ, ಯುದ್ಧಗಳಾಗುತ್ತವೆ ಎಂಬ ಸಂಭವಗಳಿದೆ. ದೇಶಗಳ ಮೇಲೆ ದೇಶ, ಜನರ ಮೇಲೆ ಜನರು ಅಲ್ವಾ ಹೀಗೆ ನಡೆಯುತ್ತವೆಂದು ಈಗ ಅಲ್ಲ, 2000 ವರ್ಷಗಳ ಹಿಂದೆಯೇ ಬರೆಯಲ್ಪಟ್ಟಿದೆ. ಅಂದರೆ ಈಗ ನಡೆಯುತ್ತದೆಂದು ಬರೆದಿಲ್ಲ, ಖಂಡಿತವಾಗಿ ಬರೆದಿದೆ, ನಡೆದೇ ನಡೆಯುತ್ತದೆ. ದೇವಜನವೇ, ಬೈಬಲ್ ಹೇಳುವುದು ಯಾವುದು ಸುಳ್ಳಲ್ಲ. ಇವತ್ತು ಕೆಲವರು ಏನು ಮಾಡ್ತಾರೆ ಅಂದರೆ, ವಿಶ್ವಾಸ ಇಲ್ಲದೆ ಇರುವಂಥವರು ಅಯ್ಯೋ ನನ್ನ ಕೈಗೇನಾದರೂ ಕಟ್ರಿ, ನನ್ನ ಮನೆಯಲ್ಲೇನಾದರೂ ಇಡ್ರಿ, ನನಗೇನಾದರೂ ತೋರಿಸ್ರಿ, ಆಗ ನಂಬುತ್ತೇನೆ ಅನ್ನುತ್ತಾರೆ. ಸಭೆಯೊಳಗಡೆ ಹೋದಾಗ ಸಭೆಯಲ್ಲಿಯೂ ಅನ್ಯರ ಹಾಗೆ ನಮಗೆ ವಿಗ್ರಹಗಳು ಕಾಣಿಸಬೇಕು, ಶಿಲುಬೆ ಕಾಣಿಸಬೇಕು, ಏಸಪ್ಪ ಕಾಣಿಸಬೇಕು. ಆವಾಗ ನಾವು ಓ ಏಸಪ್ಪ ಇದ್ದಾರೆ. ಆದರೆ ಅಲ್ಲಿ ಏನೂ ಕಾಣಿಸಲಿಲ್ಲವಾದರೆ ಓ ಇಲ್ಲವಾ, ಓ ಬರೀ ಗೋಡೆಗಳನ್ನು ನೋಡಿ ಇವರು ನಂಬುತ್ತಾರೆ, ಏನೋ ನೋಡಿಕೊಳ್ಳುತ್ತಾ ಆಕಾಶವನ್ನು ನೋಡುತ್ತಾ ಇವರು ನಂಬುತ್ತಾರೆ ಅಂದುಕೊಳ್ಳಬಹುದು. ದೇವಜನವೇ, ನಾವು ವಸ್ತುಗಳಲ್ಲಿಯೂ ವಿಗ್ರಹಗಳಲ್ಲಿಯೂ ಮನುಷ್ಯರಲ್ಲಿಯೂ ನೋಡುವಂಥದ್ದಲ್ಲ ದೇವರನ್ನು, ನಾವು ಆತ್ಮಸ್ವರೂಪನಾದ ದೇವರನ್ನು ಆರಾಧಿಸುತ್ತಾ ಇದ್ದೇವೆ. ಅದು ಬಹಳ ಮುಖ್ಯ. ಮೊದಲನೆಯ ಕಾರ್ಯವೇನೆಂದರೆ, ನಾವು ನೋಟದಿಂದಲ್ಲ ನಂಬಿಕೆಯಿಂದ ನಡೆಯುತ್ತೇವೆ. ನಾವು ನಂಬಿಕೆಯಿಂದ ನಡೆಯುತ್ತೇವೆ. ಇಲ್ಲದಿರುವುದನ್ನು ನನ್ನ ದೇವರು ಇರುವ ಹಾಗೆ ಮಾಡುತ್ತಾನೆ. ನಡೆಯುವುದಿಲ್ಲ, ಆಗುವುದಿಲ್ಲ, ಸಿಗುವುದಿಲ್ಲ, ನಿನಗೆ ಅದ್ಭುತ ಆಗುವುದಿಲ್ಲ ಎಂದು ಹೇಳಿದ ಕೃತ್ಯಗಳನ್ನು ವಿಶ್ವಾಸಿಗಳು ನಂಬುತ್ತಾರೆ. ಅದು ಬಹಳವಾದ ಮುಖ್ಯವಾದಂಥ ಕಾರ್ಯ. ಎರಡನೆಯ ಕಾರ್ಯ, ಸನ್ನಿವೇಶಗಳು ಅಸಾಧ್ಯವೆಂದು ತೋರಿ ಬಂದಾಗ ನಂಬಿಕೆಯು ದೇವರನ್ನು ನಂಬುತ್ತದೆ. ಯಾವಾಗ ನಮ್ಮ ನಂಬಿಕೆ ಹೆಚ್ಚಾಗುತ್ತದೆ ಗೊತ್ತಾ? ನಮಗೆ ಸನ್ನಿವೇಶಗಳು ಅಸಾಧ್ಯವೆನಿಸಿದಾಗ, ಡಾಕ್ಟರ್ಗಳು ಕೈ ಬಿಟ್ಟಾಗ, ತಂದೆ ತಾಯಿಗಳು ನಮ್ಮನ್ನು ನಂಬದೇ ಇದ್ದಾಗ, ನಮ್ಮ ಜೊತೆ ಸಹಗಾರ್ತಿ ಲೈಫ್ ಪಾರ್ಟ್ನರ್ ನಮ್ಮನ್ನು ನಂಬದೇ ಇದ್ದಾಗ, ನಮ್ಮ ಮಕ್ಕಳೇ ನಮ್ಮನ್ನು ಆರೈಕೆ ಮಾಡದೇ ಇದ್ದಾಗ, ಒಡ ಹುಟ್ಟಿದವರೇ ಜಗಳಗಳಿಗೆ ನಿಂತಾಗ, ಅಕ್ಕಪಕ್ಕದವರು ನಮ್ಮನ್ನು ಕಿತ್ತುಕೊಂಡು ಮೋಸ ಮಾಡಲಿಕ್ಕೆ ನೋಡಿದಾಗ, ಅಯ್ಯೋ ನಾವು ವೈದ್ಯರ ಕಡೆ ನೋಡೋಕ್ಕಾಗಲ್ಲ, ಪೊಲೀಸ್ ಆಫೀಸರ್ಗಳ ಕಡೆ ನೋಡೋಕ್ಕಾಗಲ್ಲ, ಲಾಯರ್ಗಳ ಕಡೆ ನೋಡೋಕ್ಕಾಗಲ್ಲ, ಬಂಧುಗಳ ಕಡೆ ನೋಡೋಕ್ಕಾಗಲ್ಲ, ಸ್ನೇಹಿತರಗಳ ಕಡೆ ನೋಡೋಕ್ಕಾಗಲ್ಲ. ಯಾಕೆಂದರೆ ಅವರ ಸಹಾಯವು ಅತ್ಯಲ್ಪವಾಗಿದೆ. ಇಂಥ ಸನ್ನಿವೇಶದಲ್ಲಿಯೇ ನಿಜವಾಗಿ ನಮ್ಮ ನಂಬಿಕೆ ಉಳಿಯುತ್ತದಾ ಅಳಿಯುತ್ತದಾ ಎನ್ನುವುದು ಬಹಳ ಪ್ರಾಮುಖ್ಯವಾದದ್ದು. ನಾವು ನೋಡಿ ನಂಬುವವರಲ್ಲ, ಅದಕ್ಕೆ ಹೇಳಿದ್ದು ನಾವು ನೋಡಿ ನಂಬುವವರಲ್ಲ, ನಂಬಿಕೆಯಿಂದ ನಡೆಯುವವರು.
ಈ ಒಂದು ಇದು ನಿಮಗೆ ಗೊತ್ತಿದೆ ಏನಂದರೆ, ಈ 3 ಮಂಗಗಳನ್ನು ಕೂರಿಸಿ ಈಗ 4 ಮಂಗಗಳನ್ನು ಕೂರಿಸ್ತಾರೆ. ಒಂದು ಕಿವಿಯನ್ನು ಮುಚ್ಚಿಕೊಂಡು, ಒಂದು ಬಾಯನ್ನು ಮುಚ್ಚಿಕೊಂಡು, ಒಂದು ಕಣ್ಣನ್ನು ಮುಚ್ಚಿಕೊಂಡು. ಈಗ ಈ 3 ಕಾಣಿಸಲ್ಲ, ಮೊಬೈಲನ್ನು ಹಿಡ್ಕೊಂಡ್ರೆ ಅನ್ನೋ ರೀತಿ 4ನೇ ಮಂಗವನ್ನು ತೋರಿಸ್ತಾರೆ. ಕೆಲವರು ಹೇಳ್ತಾರೆ, ನಾನು ನೋಡಿದ್ರೇ ನಂಬೋದು, ಇಲ್ಲ ನಾನು ಕೇಳಿಸ್ಕೊಂಡ್ರೇ ನಂಬೋದು, ಇಲ್ಲ ನಾನು ಮಾತಲ್ಲಿ ಮಾತಾಡಿದ್ರೇ ನಾನು ನಂಬೋದು ಅಲ್ವಾ? ಕೋರ್ಟಿಗೂ ನಂಬಿಕೆ ಮುಖ್ಯ ಅಲ್ಲ, ಸಾಕ್ಷಿಗಳು ಮುಖ್ಯ. ನೋಡಿ, ಮನುಷ್ಯರ ಬಳಿಯಲ್ಲಿ ಹೆಚ್ಚು ಶೇಕಡ ನೋಡಬೇಕು, ಕೇಳಿಸ್ಕೊಳ್ಬೇಕು, ಸಾಕ್ಷಿಗಳು ಬೇಕು. ಆದರೆ ದೇವರ ವಿಷಯದಲ್ಲಿ ಮನುಷ್ಯರ ಹಾಗೆ ಅಲ್ಲ. ಅದಕ್ಕೆ ಸನ್ನಿವೇಶಗಳು ಅಸಾಧ್ಯವೆನಿಸಿದಾಗ ನಂಬಿಕೆಯು ಸ್ಟಾರ್ಟ್ ಆಗುತ್ತದೆ. ಅಪ್ಪ, ಇದುವರೆಗೂ ನನ್ನವರನ್ನೇ ನಂಬಿಕೊಂಡು ಬಂದೆ, ಆದರೆ ಅವರು ನಡು ನೀರಲ್ಲಿ ಕೈ ಬಿಟ್ಟುಬಿಟ್ಟರು. ಕೊಡ್ತೇನೆ 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 ಎಂದವರು, ನಾನಿದ್ದೀನಿ 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 ಎಂದವರು, ಏನಾದರೂ ಮಾಡೋಣ ಅಂತ ಮಾತು ಕೊಟ್ಟವರು, ಕೊನೆಗೆ ಇನ್ನೇನು ನನಗೆ ಕೈ ಕೊಡ್ರಿ, ನನಗೆ ಸ್ವಲ್ಪ ಹೆಲ್ಪ್ ಮಾಡಿರಿ, ನನಗೆ ಸಹಾಯ ಮಾಡಿರಿ, ನನ್ನನ್ನು ಧೈರ್ಯಪಡಿಸಿರಿ ಅಂದಾಗ ನಯವಾಗಿ ನುಣುಚಿಕೊಂಡು, ಅಯ್ಯೋ ಸೋ ಸಾರಿ, ಇಲ್ಲವೇ ಕೈಗೆ ಸಿಗದೆ ನುಣುಚಿಕೊಳ್ಳುತ್ತಾರೆ. ದೇವಭಕ್ತರೇ, ಒಂದು ಮಾತ್ರ ನೆನಪಿರಲಿ, ನೀವು ಕೈ ಬಿಡಲ್ಪಟ್ಟಿದ್ದೀರಾ, ತೊರೆಯಲ್ಪಟ್ಟಿದ್ದೀರಾ, ಈ ರೀತಿ ಮಾತು ಕೊಟ್ಟು ಮೋಸ ಹೋಗಲ್ಪಟ್ಟಿದ್ದೀರಾ? ದೇವರು ಹೇಳ್ತಾನೆ, ಅಸಾಧ್ಯವಾದಾಗ, ಪರಿಸ್ಥಿತಿಗಳು ಸನ್ನಿವೇಶಗಳು ಅಸಾಧ್ಯವೆಂದು ತೋರಿದಾಗ ನಂಬಿಕೆ ಏನು ಮಾಡುತ್ತೆ ಗೊತ್ತಾ? ನನ್ನ ದೇವರಿದ್ದಾನೆ, ಯಾರು ನನ್ನನ್ನು ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಆತ ಕೈ ಬಿಡಲಾರ. ಒಂದು ಒಳ್ಳೆಯ ಸುಂದರವಾದ ಹಾಡನ್ನು ನಾವು ಆಡಿಕೊಳ್ಳುತ್ತೇವಲ್ವ? ಯಾರೆನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಕೈ ಬಿಡಲಾರ, ಕೈ ಬಿಡಲಾರ, ಯೇಸು ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ಹೌದು, ವೇದನೆಗಳು ಮುತ್ತಿಕೊಂಡರು, ವೇದನೆಗಳು ಮುತ್ತಿಕೊಂಡರು, ಬೇಡುವೆನು ಕಾಪಾಡುವ, ಬೇಡುವೆನು ಕಾಪಾಡುವ. ಹಲ್ಲೆಲೂಯಾ. ವೇದನೆಗಳು ಮುತ್ತಿಕೊಂಡಾಗ, ತಂದೆ ತಾಯಿಗಳು ಕೈಬಿಟ್ಟಾಗ, ಬಂಧು ಬಳಗವು ನಮ್ಮನ್ನು ತೊರೆದಾಗ, ಹೆತ್ತವರಾಗಲಿ ಕಟ್ಟಿಕೊಂಡವರಾಗಲಿ ಅರ್ಥ ಮಾಡಿಕೊಳ್ಳದೇ ಇದ್ದಾಗ ಏಸು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಬಹಳ ಭಯಂಕರವಾದ ಸ್ಥಿತಿಯಲ್ಲಿರುವಂಥ ನಿಮ್ಮನ್ನಾತನು ನೋಡಿ, ಮಗಳೇ ಮಗನೇ, ಈಗಲಾದರೂ ನನ್ನನ್ನು ನಂಬು, ಈ ದಿನಗಳಲ್ಲಾದರೂ ನನ್ನನ್ನು ನಂಬು. ಮರಣವನ್ನು ಜಯಿಸಿದಾತನು ನಾನು, ಮೃತ್ಯುಂಜಯನಾಗಿ ಈಗಲೂ ಇರುವಾತನು, ನಿನಗೆ ಯಾವಾಗಲೂ ಜೊತೆಯಲ್ಲಿರುವಾತನು, ಬರುವಾತನು, ಸದಾ ಜೀವಿಸುವಾತನು ನಾನು ಎಂದು ಹೇಳುತ್ತಾನೆ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 4:18 ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ನನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತ್ರನಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಆಸ್ಪದವಿಲ್ಲದಿರುವಾಗ ಇಲ್ಲ, ದೇವರೇನೋ ಹೇಳಿಬಿಟ್ರು, ಆಕಾಶದ ನಕ್ಷತ್ರಗಳಷ್ಟು ನಿನ್ನ ಸಂತತಿಯನ್ನು ಮಾಡುತ್ತೇನೆ ಎಂಬುದಾಗಿ. ಆದರೆ ಸೂಚನೆಗಳಿಲ್ಲ, ಅದಕ್ಕೆ ಯಾವುದೇ ಒಂದು ಸೂಚನೆಗಳಿಲ್ಲ. ಒಂದು ಸ್ವಲ್ಪವಾದರೂ ಸೂಚನೆ ಬಂದರೆ ಪರವಾಗಿಲ್ಲ, ಸ್ವಲ್ಪ ನಡೆದಿದೆ, ಇನ್ನೊಂದು ಅರ್ಧ ನಡೀಬೇಕು, ಇನ್ನು ಮುಕ್ಕಾಲು ನಡೀಬೇಕು, ಇನ್ನು 90% ನಡೀಬೇಕು, ಈಗ ಇನ್ನೇನು ಅಂದುಬಿಡ್ತದೆ. ಆದರೆ ಏನು ಕಾಣಿಸದೆ ಇರುವಾಗ ನಂಬುವುದೇ ಹೇಗೆ ದೇವಜನವೇ? ಅದಕ್ಕೆ ಅಬ್ರಹಾಮನನ್ನು ನಂಬಿಕೆಗೆ ಮೂಲಪಿತನೆಂದು ಕರೆಯುತ್ತೇವೆ. ಇವತ್ತು ನಿಮ್ಮ ನಂಬಿಕೆಗೆ ಯಾವುದೇ ಆಸ್ಪದವಿಲ್ಲದೆ ಇರಬಹುದು.
ದೇವಜನವೇ, ಪ್ರವಾದಿಯಾದಂಥ ಎಲಿಯನು ನಾವು ನೋಡುತ್ತಾ ಇದ್ದೇವೆ, ಮೋಡಗಳನ್ನು ತನ್ನ ಶಿಷ್ಯನಿಗೆ ಹೇಳುತ್ತಾನೆ ಹೋಗಿ ನೋಡು ಎಂದನು. ಪ್ರವಾದಿ ಹೇಳುತ್ತಾನೆ ಹೋಗಿ ನೀನು ಆಕಾಶವನ್ನು ಗಮನಿಸು ಅಂದಾಗ ಆ ಸೇವಕನು ಬಂದು ಹೇಳುತ್ತಾನೆ, ಒಂದು ಮೋಡ ಇಲ್ಲ, ಆಕಾಶವು ಕ್ಲಿಯರ್ ಆಗಿದೆ, ಮಳೆ ಬರುವ ಸೂಚನೆಯೇ ಇಲ್ಲ. ಹೋಗಿ ನೋಡಪ್ಪ. ಹೋಗಿ ನೋಡ್ತಾನೆ. 1 ಸಾರಿ, 2 ಸಾರಿ, 3 ಸಾರಿ, 4 ಸಾರಿ. ಅವನಿಗೆ ಬೇಸರ ಆಗುತ್ತೆ. ಎಷ್ಟು ಸಾರಿ ಹೋಗಿ ನೋಡ್ಬೇಕು, ಇವರು ಏನು ಹಿಂಗೆ ಹೇಳ್ತಾರೆ, ಈ ಸಾರಿ ಹೋಗಿ ನೋಡು, ಈ ಸಾರಿ ಹೋಗಿ ನೋಡು. ಆದರೆ ಅಂಗೈ ಇಷ್ಟು ಅವನು ಹೇಳ್ತಾನೆ, ಇಷ್ಟು ಮೇಘ ಕಾಣಿಸ್ತಾ ಇದೆ, ಇನ್ನು ಸಮಯ ಇಲ್ಲ. ಆದರೆ ನೋಡಿದ ಪ್ರವಾದಿ ನಂಬಿದನು, ಭಕ್ತನಿಗೆ ನಂಬಿಕೆ ಬರಲಿಲ್ಲ. ನಾಮಾನನೆಂಬ ಕುಷ್ಠರೋಗಿ 1 ಸಾರಿ ಮುಳುಗಿದ, 2 ಸಾರಿ ಮುಳುಗಿದ, 3 ಸಾರಿ ಮುಳುಗಿದ. ಎದ್ದೆದ್ದು ನೋಡ್ತಾನೆ. ಆದರೆ ಸುಳ್ಳಪ್ಪ, ಅಟ್ಲೀಸ್ಟು ಪ್ರವಾದಿ 7 ಸಾರಿ ಮುಳುಗಬೇಕು ಅಂತ ಹೇಳಿದ್ದಾರೆ. ಓಕೆ, ಇಲ್ಲ ಅವರು ಸುಮ್ಮನೆ ಹೇಳಿ ಅದೇನೋ ಕಳಿಸ್ಬಿಡಕ್ಕೆ ಮಾತು ಹೇಳಿರಬೇಕು. ಕೆಲವ್ರು ಹೇಳ್ತಾರಲ್ವ, ಬರ್ತೀನಿ ನಡಿ ಅಂತಾರೆ, ಕೊಡ್ತೀನಿರು ಮಾಡ್ತೀನಿ ಅಂತಾರೆ, ಆದರೆ ನಂಬಿಕೆ ಇಲ್ಲ. ದೇವಜನವೇ, ನಾಮಾನನು 7ನೇ ಸಾರಿ ಎದ್ದಾಗ ಅವನ ಮೈ, ಹಲ್ಲೆಲೂಯ, ಸ್ತೋತ್ರ. ಇವತ್ತು ದೇವಜನವೇ, ನಮಗೂ ಅಷ್ಟೇ, 1 ಸಾರಿ ಇಲ್ಲ, 2 ಸಾರಿ ಇಲ್ಲ, 3 ಸಾರಿ ಇಲ್ಲ, 4 ಸಾರಿ ಇಲ್ಲ, 5 ಸಾರಿ ಇಲ್ಲ, 6 ಇಲ್ಲ, 7ನೇ ಸಾರಿ. ಯಾಕೆ 7ನೇ ಸಾರಿ? ಪರಿಪೂರ್ಣತೆ. ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ವಾಕ್ಯ ಹೇಳುತ್ತದೆ, ಅಬ್ರಹಾಮನು ನಂಬಿದನು. ನೋಡಿ, ಒಬ್ಬ ವ್ಯವಸಾಯಗಾರನು ಎಲ್ಲ ಭೂಮಿಯನ್ನು ಹದ ಮಾಡಿ ಬೀಜವನ್ನು ಭೂಮಿಯಲ್ಲೇ ಹಾಕಿ ಮಣ್ಣು ಮುಚ್ಚಿಬಿಡ್ತಾನೆ. ಆದರೆ ಮಣ್ಣು ಮುಚ್ಚಿದ ಮೇಲೆ ಮುಚ್ಚಿ ಹೋಗಿದೆಯಲ್ಲ, ಬರುತ್ತೋ ಬರಲ್ವೋ. ಆದರೆ ರೈತನಿಗೆ ಗೊತ್ತು, ಖಂಡಿತ ಬೀಜ ಒಳಗಡೆ ಇದೆ, ಖಂಡಿತ ತ್ಯಾವಾಗಿದೆ, ಖಂಡಿತ ಮೊಳಕೆ ಬರುತ್ತದೆ. ಅದು ನಂಬಿಕೆ. ಅದು ಬಹಳ ಮುಖ್ಯವಾಗಿರುವಂಥ ಕಾರ್ಯ. ಅಲ್ಲಿ ಹೇಳುವ ಮಾತು ಅದಕ್ಕೆ, ಸನ್ನಿವೇಶಗಳು ಅಸಾಧ್ಯವೆಂದು ತೋರಿದಾಗ ನಾವೇನಾಗಬೇಕು? ನಂಬಬೇಕು. 3ನೇದಾಗಿ, ನಂಬಿಕೆಯು ಗೋಚರಿಸುವ ಸಮಸ್ಯೆಗಳಿಗಿಂತ ದೇವರ ಶಕ್ತಿಯನ್ನು ನೋಡುತ್ತದೆ. ಗೋಚರಿಸುವ ಸಂಗತಿಗಳು, ಈಗೇನು ಅವಾಗಲೇ ಹೇಳಿದ್ದು ಸನ್ನಿವೇಶಗಳು. ಈಗ ಕೆಲವು ಸಾರಿ ನಾವೇನು ಅಂದ್ಕೊಂಡಿರ್ತೇವೆ, ಆದರೆ ನಡೆಯುವುದಿಲ್ಲ ಅಲ್ವಾ? ರಿಸಲ್ಟ್ಗಾಗಿ ಕಾದಿರುತ್ತೇವೆ, ರಿಸಲ್ಟು ಸರಿಯಾಗಿ ಬರಲಿಲ್ಲ. ಅಯ್ಯೋ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರಿಸಲಿಲ್ಲ. ಒಂದು ಸಂಬಂಧ ಬಂದು ಹೋದರೂ ಇದು ಪಕ್ಕಾ ಆಗುತ್ತೆ ಅಂತ ಅಂದುಕೊಂಡ್ರು, ಆದರೆ ಅವರು ಹೋಗಿ ದಯಮಾಡಿ ಕ್ಷಮಿಸಿ ಅಂತ ಕಾರಣ ಹೇಳ್ಬಿಡ್ತಾರೆ. ಇಂಟರ್ವ್ಯೂ ಅಟೆಂಡ್ ಮಾಡಿ, ಇನ್ನೇನು ಜಾಬ್ ನನಗೆ ಪಕ್ಕಾ ಆಗೋಯ್ತು, 2 ರೌಂಡ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಅಂದ್ಕೊಳ್ತಾರೆ. ಕಾರ್ಯಲ್ಲ. ಆವಾಗ ಅಂದ್ಕೊಳ್ತೇವೆ, ಅಯ್ಯೋ ದೇವರ ಮಾತು ನಿಷ್ಫಲವಾಗೋಯ್ತು. ಆದರೆ ದೇವಜನವೇ, ಅವೆಲ್ಲವೂ ಇಲ್ಲಿ ಹೇಳಿದ ಹಾಗೆ ನಂಬಿಕೆಗೆ ವಿರೋಧವಾಗಿ ಗೋಚರಿಸುವ ಸಮಸ್ಯೆಗಳು. ಅವು ದಾರಿಯಲ್ಲಿ ಹೋಗುವಾಗಿರುವಂಥ ಹಂಪು ಥರ, ಸ್ಪೀಡ್ ಬ್ರೇಕರ್ ಥರ. ಅದಕ್ಕೆ ನಾವು ಬೇಸರಗೊಂಡು ಅಯ್ಯೋ ದೇವರು ಮಾಡಲಿಲ್ಲವಲ್ಲ ಎಂದುಕೊಳ್ಳಬಾರದು. ಯಾಕೆಂದರೆ ಅದು ಬರೀ ಹಂಪು ಮಾತ್ರನೇ, ಅದು ಅಡ್ಡಿ ಮಾತ್ರನೇ. ದೇವರಲ್ಲಿ ಇಟ್ಟಿರುವ ನಂಬಿಕೆ ಅವುಗಳನ್ನು ದಾಟಿ ಹೋಗಬೇಕು. ನಿಮಗೆ 1 ಸಾರಿ, 2 ಸಾರಿ, 3 ಸಾರಿ ಪ್ರಯತ್ನ ಮಾಡ್ತಾ ಇರಬಹುದು, ಖಂಡಿತ ದೇವರು ಪ್ರತಿಫಲ ಕೊಡ್ತಾರೆ. ಒಂದೇ ಸಾರಿಗೆ ನಾನು ಪ್ರೇಯರ್ ಮಾಡಿದ್ದೀನಿ, ನಾನು ಉಪವಾಸ ಮಾಡಿದ್ದೀನಿ, ನಾನು ಹೋಗಿ ಟ್ರೈ ಮಾಡಿದ ತಕ್ಷಣ ತಗೋ ಅಂದುಬಿಡ್ತಾರೆ. ತಗೋ ಅಂದುಕೊಂಡ್ರೆ ದೇವರಿಗೆ ಸ್ತೋತ್ರ. ಆದರೆ ತಗೋ ಅಂದುಕೊಂಡಾಗ ಖುಷಿ ಪಟ್ಬಿಡ್ತೀವಿ. ಆದರೆ ಅನ್ನಳ ಹಾಗೆ ವರ್ಷಗಳು ಕಳೆದ ಹಾಗೆ, ಸಾರಳ ಹಾಗೆ ವರ್ಷಗಳು ಉರುಳಿದ ಹಾಗೆ ಕಾಯುತ್ತಾ ಈ ವರ್ಷ ಈ ಸಾರಿ ಅನ್ನುವಂತೆ ನಂಬಿಕೆ ಮಾತ್ರ ಬಿಟ್ಟು ಬಿಡಬಾರದು.
ಯಾಕೆಂದರೆ ಅದು ಕಾಣಿಸದೆ ಆ ಮೇಘದೋಪಾದಿಯಲ್ಲಿ ಇಲ್ಲ, ಕಾಣಿಸ್ತಾ ಇಲ್ಲ, ಒಂದು ಮೇಘನೂ ಕಾಣಿಸ್ತಾ ಇಲ್ಲ. ಇಲ್ಲ ಮೇಘಗಳಿಲ್ಲದೆ ಮಳೆಯಲ್ಲಿ ಬರುತ್ತೆ. ಅಯ್ಯೋ, ಕೆಲವು ಹೇಳ್ತಾರೆ, ಯಾರಾದರೂ ಇವತ್ತು ಹೋಗ್ಬಿಟ್ಟು ಪೂರ್ತಿ ನಿಮ್ಮ ಏರಿಯಾದಲ್ಲಿ ಭಾಳ ಬಿಸಿಲು, ಮೇಘಗಳೇ ಇಲ್ಲ, ಅಬ್ಬಾ ನೋಡಿ ಇವಾಗ ಮಳೆ ಬರುತ್ತೆ ನೋಡು ಅಂದರೆ ಏನು ಒಂದು ಮೇಘನೂ ಇಲ್ಲ ಅಂತಾರೆ ಅಲ್ವಾ? ಆ ರೀತಿ ಅಡಚಣೆಗಳು ಬರ್ತವೆ. ಆದರೆ ನಾವು ಧೈರ್ಯವಾಗಿರಬೇಕಂತ ದೇವರು ವಾಕ್ಯ ಹೇಳುತ್ತದೆ. ಮೊದಲ ಸಮ್ಮೇಳನ ಗ್ರಂಥ 17:45 ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ದೇವಜನವೇ, ಇಸ್ರಾಯೇಲ್ಯರು, ಸೈನಿಕರು, ಅರಸನಾದ ಸೌಲನು ಈ ಗೊಲ್ಯಾತನನ್ನು ಜಯಿಸುತ್ತೇವೆಂಬ ನಂಬಿಕೆ ಇಲ್ಲ. ಆದರೆ ದಾವೀದನಿಗಿತ್ತು. ಯಾಕೆ? ಈಗಾಗಲೇ ಅವನಿಗೆ ಅಡಚಣೆಗಳು ಬಂದಿದ್ದವು. ಕರಡಿಯ ರೂಪದಲ್ಲಿ, ಸಿಂಹದ ರೂಪದಲ್ಲಿ, ತೋಳದ ರೂಪದಲ್ಲಿ ಸಮಸ್ಯೆಗಳು ಎದುರಾದಾಗ ಕ್ರೂರ ಮೃಗಗಳನ್ನು ಎದುರಿಸಿ ಜಯಿಸಿದನು. ಆದರೆ ಈ ಮನುಷ್ಯನೇನು ಮಾಡ್ತಾನೆ? ಯಾಕೆಂದರೆ ಅವುಗಳನ್ನು ಜಯಿಸಲಿಕ್ಕೆ ಸಹಾಯ ಮಾಡಿದ್ದು ದೇವರೇ. ಹಾಗಿರುವಾಗ ಕ್ರೂರ ಮೃಗಗಳನ್ನು ಜಯಿಸಲಿಕ್ಕೆ ಸಹಾಯ ಮಾಡಿದ ದೇವರನ್ನೇ ಹೀಯಾಳಿಸಿದವನ ವಿರುದ್ಧವಾಗಿ ಆ ದೇವರು ಸಹಾಯ ಮಾಡೋದಿಲ್ವಾ? ಖಂಡಿತ ಮಾಡ್ತಾರೆ. ನಾನಂತೂ ನೀನು ಹೀಯಾಳಿಸಿದ, ನಿಮ್ಮನ್ನು ಹೀಯಾಳಿಸ್ತಾ ಇದ್ದಾರಾ? ನಿಮ್ಮನ್ನು ಬೇಸರಿಕೆಗೆ ಒಳಪಡಿಸ್ತಾ ಇದ್ದಾರಾ? ಅವರ ವಿರೋಧವಾಗಿ ನೀವು ಹೋಗಬೇಡಿ, ಬದಲಾಗಿ ಹೀಯಾಳಿಸುವವರ ವಿರೋಧವಾಗಿ ನಿಮಗಾಗಿ ನನಗಾಗಿ ದೇವರು ಯುದ್ಧ ಮಾಡುತ್ತಾರೆ. ಆಮೇನ್, ಹಾಲೆಲೂಯ. ನಿಮಗೆ ವಿರೋಧವಾಗಿ ಯುದ್ಧ ಮಾಡುವಂಥ ರೋಗ, ಸಾಲದ ಸಮಸ್ಯೆ, ಶತ್ರುಗಳ ಕಾಟ, ಮನುಷ್ಯರ ಮಾಟಮಂತ್ರದ ಕೃತ್ಯಗಳು, ಬೇಸರಿಕೆ, ತಮ್ಮಲ್ಲೇ ನಿರುತ್ಸಾಹ, ಇದು ದೊಡ್ಡ ಶತ್ರುಗಳೇ. ನಮಗೆ ನಾವೇ ಕೆಲವು ಸಾರಿ ಶತ್ರುಗಳು. ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ, ಭಯ, ಆತಂಕ, ಏನೋ ಒಂದು ದಿಗ್ಭ್ರಮೆಗಳು, ಇವೆಲ್ಲವನ್ನು ದೇವರು ವಾಕ್ಯ ಹೇಳುತ್ತದೆ, ನಾನಿದ್ದೇನೆ ಎಂಬುದಾಗಿ. ಕರ್ತನಿಗೆ ಸ್ತೋತ್ರ. ಅದಕ್ಕೆ ನಾವು ನೋಡ್ತಾ ಇರೋದು, ಅದನ್ನು ಮಾಡುತ್ತೇವೆ. 4ನೇದಾಗಿ, ಭವಿಷ್ಯವನ್ನು ನೋಡಲು ಸಾಧ್ಯವಾಗದಿದ್ದರೂ ನಂಬಿಕೆಯು ದೇವರ ವಾಕ್ಯವನ್ನು ನಂಬುತ್ತದೆ. ಭವಿಷ್ಯವನ್ನು ನೋಡೋಕ್ಕಾಗಲ್ಲ. ಆ ಕಡೆ ಏನಿದೆ, ನಾಳೆ ಏನು ನಡೆಯುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆದರೂ ನಮಗೆ ಗೊತ್ತು, ಈಗೋ ಇನ್ನು ಕೆಲವು ಕಾಲದಲ್ಲಿ ಇನ್ನೇನು ಇಸ್ರಾಯೇಲ್, ಇನ್ನು ಅಮೇರಿಕಾ, ಇರಾನ್ ಯುದ್ಧಗಳು ಬೇರೆ ಬೇರೆ 2 ಗುಂಪಾಗಿ 3ನೇ ಮಹಾಯುದ್ಧ ಸ್ಟಾರ್ಟ್ ಆಗಿ ದೇವರ ಕೃತ್ಯಗಳು ನಡೆಯಲಿಕ್ಕೆ ತುಂಬ ಸಮಯ ಹಿಡಿಯೋದಿಲ್ಲ. ನಾವು ಬಿಡಲ್ಲ ಅಂತಾರೆ, ನಾವು ಬಿಡಲ್ಲ ಅಂತ ಇರಾನ್ ಅಲ್ವಾ? ನಾವು ಒಬ್ಬರಿರೋವರೆಗೂ ಹೋರಾಡ್ತೀವಿ ಅಂತ ಇರಾನ್, ನಾವು ಅಷ್ಟೇ ಅಂತ ಇವರು. ಈಗ ನಿಧಾನವಾಗಿ ಇವ್ರ ಕಡೆ ಕೆಲವರು, ಅವ್ರ ಕಡೆ ಕೆಲವರು ಸೇರಿಕೊಂಡು, ಇವರು ಸುಮ್ಮನೆ ಇದ್ದರೂ ಅಕ್ಕಪಕ್ಕದವರು ಸುಮ್ಮನೆ ಇರಲ್ಲ, ಯುದ್ಧ ಮಾಡ್ತಾರೆ. ದೇವರ ಮಾತು ನೆರವೇರುತ್ತದೆ ಖಂಡಿತವಾಗಿ. ಆಗ ದೇವರ ಬರೋಣವು ತಡವಾಗುವುದಿಲ್ಲ. ಇನ್ನು ಟೈಮ್ ಇದೆ ಅಂದುಕೊಳ್ಳಬೇಡಿ ದೇವಜನವೇ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಇವತ್ತೇನೆಂದರೆ, ಭವಿಷ್ಯವನ್ನು ನೋಡಲಿಕ್ಕೆ ಸಾಧ್ಯವಾಗದಿದ್ದರೂ ಲೋಕದ ಜನಕ್ಕೆಲ್ಲ ಇದು ಸಾಧಾರಣ ಯುದ್ಧ. ಆದರೆ ನಮಗಾದರೂ ನಮ್ಮ ಕರ್ತನು ಬರಲಿಕ್ಕಿರುವಂಥ ಸಿದ್ಧತೆಯ ಯುದ್ಧಗಳಿವು. ಅದನ್ನು ನಾವು ಭಯಪಡಬೇಕಂತ ನಾನು ಹೇಳ್ತಾ ಇಲ್ಲ, ಎಚ್ಚರವಾಗಿದ್ದು ರೂಪಾಂತರಗೊಳ್ಳಬೇಕು. ಇನ್ನೂ ನಾನು ಇಲ್ಲ ಬಿಡು, ಇನ್ನೂ ಅನೇಕ ವರ್ಷಗಳು ಲೆಂಟ್ ಸೀಸನ್ ಬರುತ್ತೆ, ನಾನು ಆವಾಗ ಮನ ತಿರುಗಿಕೊಳ್ಳುತ್ತೇನೆ, ಆವಾಗ ದೇವರಲ್ಲಿ ಬರುತ್ತೇನೆ ಅಂತ ತಿಳಿದುಕೊಳ್ಳಬೇಡಿರಿ ದೇವಜನವೇ. ಇದೇ ಒಳ್ಳೆಯ ಸಮಯ. ನಿಮ್ಮ ನಂಬಿಕೆ ಭವಿಷ್ಯವನ್ನು ನೋಡುವಂಥದ್ದಾಗಿರಲಿ. ಕೇವಲ ಈಗ ಸ್ವಲ್ಪ ಕಾರ್ಯಗಳನ್ನು ಮನಸ್ಸಲ್ಲಿಡುವುದಲ್ಲ. ಯುದ್ಧಗಳು ಯಾಕೆ ನಡೀತಾ ಇದ್ದಾವೆ, ಭೂಕಂಪಗಳು ಯಾಕೆ ನಡೆದವು, ಈಗ ಯಾಕೆ ಆಹಾರಕ್ಕೆ ಈ ಥರ ಕೊರತೆ, ಅನೇಕ ದೇಶಗಳಲ್ಲಿ ನೋಡುವಾಗ ಪೆಟ್ರೋಲ್
ಡೀಸೆಲ್ ಬೆಲೆಗಳು, ಊಟದ ಬೆಲೆಗಳು ಅಧಿಕವಾಗ್ತಾಯಿದೆ. ಶ್ರೀಲಂಕಾ, ಪಾಕಿಸ್ತಾನ, ಆಫ್ರಿಕಾ ದೇಶಗಳಲ್ಲಿ ಅಧಿಕವಾಗಿ ಹೋಗ್ತಾ ಇದೆ. ಇಂಡಿಯಾಗೂ ಅದರ ಬಿಸಿ ತಟ್ಟುತ್ತದೆ ಈ ಯುದ್ಧಗಳ ಪರಿಣಾಮ ಅಂತ ಹೇಳ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲ್ ಜಾಸ್ತಿ ಆಗ್ಬೋದು. ಈ ಥರ ಕೆಲವು ಕಾರ್ಯಗಳು ನಡೆಯುತ್ತಿರುವಾಗ ಬೇರೆಯವ್ರಿಗೂ ತಟ್ಟಿದ ಬಿಸಿ ನಮಗೆ ತಟ್ಟೋದಿಲ್ಲ ಅಂತ ತಿಳ್ಕೊಳ್ಳಬೇಡ್ರಿ. ನಾವು ಸ್ವಾವಲಂಬಿಗಳಲ್ಲ, ನಾವು ಬೇರೆ ದೇಶಗಳ ಮೇಲೆ ಆಶ್ರಿತರಾಗಿದ್ದೇವೆ, ಅವರು ನಮ್ಮ ಮೇಲೆ ಆಶ್ರಿತರಾಗಿದ್ದಾರೆ. ಆದರೆ ಪ್ರಪಂಚವು ಒಬ್ಬರಿಗೊಬ್ಬರು ಆಶ್ರಿತರಾಗಿರುವಾಗ, ಇವೆಲ್ಲ ನಡೆಯುವಾಗ ಒಬ್ಬರಿಗೊಬ್ಬರಿಗೆ ತೊಂದರೆ ಆಗುತ್ತದೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 14:29 ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಭವಿಷ್ಯ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಆದರೆ ಯೇಸುವನ್ನು ನೋಡಿ ಪೇತ್ರನು ನೀರಿನ ಮೇಲೆ ಇಳಿದು ನಡೆದನು. ಇವತ್ತು ನೀವು ನಾನು ಯುದ್ಧಗಳನ್ನು ನೋಡಿ ಅಯ್ಯಯ್ಯೋ ಪಾಪ ಅನ್ನುವಷ್ಟರಕ್ಕೆ ಅಲ್ಲ, ಬಿಡು ಯಾರಿಗೋ ಯುದ್ಧ ನಡೆದರೆ ನಮಗೇನು ತೊಂದರೆ ಅಂದುಕೊಳ್ಳಬೇಡ್ರಿ. ಕ್ರೈಸ್ತ ಮಕ್ಕಳಿಗೆ ಮಾತ್ರ ಇದು ಬಹಳ ಎಚ್ಚರಿಕೆಯ ಕರಗಂಟೆ. ದೇವರು ತನ್ನ ಮಕ್ಕಳಿಗೆ ಈಗಲಾದರೂ ಮನ ತಿರುಗಿಕೊಳ್ಳಿರಿ, ಈಗಲಾದರೂ ಸಿದ್ಧವಾಗಿರ್ರಿ. ನಾನು ಬಂದಾಗ 5 ಜನ ಬುದ್ಧಿಹೀನ ಕನ್ನಿಕೆಯರ ರೀತಿಯಲ್ಲಿ ಬಿಡಲ್ಪಡುವಂತೆ ಆಗಬೇಡಿರಿ ಎಂದು ಹೇಳುತ್ತಾ ಇದ್ದಾರೆ. ಕರ್ತನಿಗೆ ಸ್ತೋತ್ರ. ನಮ್ಮನ್ನು ಎಚ್ಚರಿಸುವುದಕ್ಕಾಗಿ 5ನೇ ಕಾರ್ಯ, ನಂಬಿಕೆಯು ತಾತ್ಕಾಲಿಕ ವಿಷಯಗಳ ಮೇಲೆ ಅಲ್ಲ, ಶಾಶ್ವತ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. ತಾತ್ಕಾಲಿಕ ಕಾರ್ಯಗಳು ಈಗ ನಿಮಗೆ ರೇಷನ್ ಕೊಡಲ್ಲ, ನಿಮಗೆ ಏನು ಅನುಕೂಲ ಮಾಡಲ್ಲ, ನೀವು ದೇವ್ರ ಮಕ್ಕಳು ಅಂತ ಹೇಳಿದರೆ ನಿಮಗೇನು ಕೊಡಲ್ಲ, ಎಲ್ಲ ಕ್ಯಾನ್ಸಲ್ ಮಾಡಾಕ್ತೀವಿ. ಆವಾಗ ನಾವು ಅಯ್ಯಯ್ಯೋ ಅಂತೀವ. ಈಗ ಮುಂದಿನ ದಿನಗಳು ಬಹಳ ಕ್ಲಿಷ್ಟಕರವಾದದ್ದು. ಇಂಡಿಯಾದಲ್ಲಿ ಕೂಡ ಬಹಳ ಕ್ಲಿಷ್ಟಕರವಾದದ್ದು. ಇನ್ನು ಮೇಲೆ ಅಲ್ಪಸಂಖ್ಯಾತರಿಗೆ ಏನೂ ಇಲ್ಲ ಅಂತ ಹೇಳಿದರೆ ನೀವು ಇಲ್ಲೇ ಬೇಕಾಗಿಲ್ಲ, ಎಲ್ಲಾದರೂ ಹೋಗ್ರಿ ಅಂತ ಹೇಳೋ ಪರಿಸ್ಥಿತಿ ಬರ್ಬೋದು. ಆದರೆ ಅಂಥ ಟೈಮಲ್ಲಿ ಕೂಡ ನಾವು ದೇವರನ್ನ ಬಿಟ್ಬಿಡ್ತೇವಾ? ಬರುವಂಥ ಯಾವುದಾದ್ರೂ ಲಾಭಕ್ಕಾಗಿ ನಾವು ಬಿಟ್ಬಿಡ್ತೇವೆ ದೇವರನ್ನ? ಬಿಟ್ಟುಬಿಡಬಾರ್ದು ಜನವೇ. ತಾತ್ಕಾಲಿಕವಾದವುಗಳ ವಿಷಯದಲ್ಲಿ ಶಾಶ್ವತವಾದವುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಯಾಕೆಂದರೆ 2 ಕೊರಿಂಥ ಇದೇ ಕೊರಿತದಲ್ಲಿ 4:18 ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲ ಇರುವಂಥದ್ದು. ಆಮೇನ್, ಹಾಲೆಲೂಯ. ನೋಡಿದ್ರ? ಹಾಗಾದರೆ ಇವತ್ತೇನೆಲ್ಲ ನಾವು ನೋಡುತ್ತಾ ಇದ್ದೇವೆ ಇದೆಲ್ಲ ಕ್ಷಣಿಕ, ಆದರೆ ಶಾಶ್ವತವಾಗಿರೋದನ್ನು ನಾವು ನೋಡೋಣ. ನಮ್ಮ ಕಣ್ಣುಗಳನ್ನು ತೆರೆಯಪ್ಪ ದೇವರೇ. ನನಗೆ ನಂಬಿಕೆ ಸಾಕಾಗುತ್ತಿಲ್ಲ, ಸಣ್ಣ ಸಣ್ಣ ವಿಷಯಗಳಿಗೆ ನಾನು ಬಿದ್ದು ಹೋಗ್ತಾ ಇದ್ದೇನೆ, ಸಣ್ಣ ಸಣ್ಣ ವಿಷಯಗಳ ವಿಷಯದಲ್ಲಿ ನಾನು ಕುಗ್ಗಿ ಹೋಗ್ತಾ ಇದ್ದೇನೆ. ನನಗೆ ಅಪ್ಪ ಭವಿಷ್ಯವನ್ನು ನೋಡುವಂಥ ಕೃಪೆ ಕೊಡಪ್ಪ, ನಿನ್ನ ಮೇಲೆ ಭರವಸೆ ಇಡುವಂಥ ಕೃಪೆ ಕೊಡಪ್ಪ, ನಿನ್ನನ್ನೇ ಆಶ್ರಯಿಸುವಂಥ ಕೃಪೆ ಕೊಡಪ್ಪ. ನನ್ನ ನಂಬಿಕೆ ಅಪಾಕರ್ತನೆ ನೋಟದಿಂದಲ್ಲ, ನಡತೆಯಿಂದ. ಹೌದಪ್ಪ, ನೋಡಿನೇ ನಾನು ನಂಬ್ತೀನಿ ಅನ್ನೋದಕ್ಕಿಂತ ನೋಡದೆ ನಂಬಿದವರು ಧನ್ಯರು ಎಂದು ಹೇಳುತ್ತಾ ಇದೆ. ಅಪ್ಪ, ಇವತ್ತು ಈ ವಾಕ್ಯವನ್ನು ಕೇಳಿದಂಥ ಎಲ್ಲ ದೇವ ಜನರ ಜೀವಿತದಲ್ಲಿ ಯಾವ ಸಂತೋಷ ಕಾಣಿಸ್ತಾ ಇಲ್ಲ, ಜಯ ಕಾಣಿಸ್ತಾ ಇಲ್ಲ, ಬಿಡುಗಡೆ ಕಾಣಿಸ್ತಾ ಇಲ್ಲ, ಆರೋಗ್ಯ ಕಾಣಿಸ್ತಾ ಇಲ್ಲ, ಸಾಲ ತೀರಿ ಹೋಗೋದು ಕಾಣಿಸ್ತಾ ಇಲ್ಲ, ರೋಗ ವಾಸಿ ಆಗೋದು ಕಾಣಿಸ್ತಾ ಇಲ್ಲ, ಮಕ್ಕಳು ಮಾರ್ಪಡೋದು ಕಾಣಿಸ್ತಾ ಇಲ್ಲ. ಆದರೆ ದೇವರೇ, ನೀನು ಒಳ್ಳೆಯವನಪ್ಪ. ನೀನು ಹೇಳುತ್ತಿ ತಡವಾದರೂ ಕಾದಿರು, ಬಂದೇ ಬರುವುದು. 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 5 ಅಲ್ಲ, 6 ಅಲ್ಲ, 7 ಸಾರಿ. ಆಮೇನ್, ಆಮೇನ್. ಕರ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರ. ಇವತ್ತು ನಂಬಿಕೆಯ ವಿಷಯವಾಗಿ ನೀವು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮನ್ನೇ ನಾವು ಆರಾಧಿಸುತ್ತೇವೆ. ಆತ್ಮಸ್ವರೂಪನಾದ ದೇವರೇ, ನಿನಗೆ ಸ್ತೋತ್ರ. ಆದ್ಯಂತ ರಹಿತನಾದ ದೇವರೇ, ನಿನಗೆ ಸ್ತೋತ್ರ. ಆಪತ್ತುಗಳಿಂದ ನಮ್ಮನ್ನು ಬಿಡಿಸುವವರೇ ಸ್ತೋತ್ರ. ನಂಬಿಕೆಯ ವಿಷಯವಾಗಿ ಕೇಳಬೇಕೆಂದು ಬಂದು ಇದುವರೆಗೂ ವಾಕ್ಯಗಳನ್ನು ಆಲಿಸಿದ ಈ ದೇವ ಮಕ್ಕಳನ್ನು ಕನಿಕರಿಸು. ಇವರ ನಂಬಿಕೆ ಸಾಸಿವೆ ಕಾಳಿನಷ್ಟಿದ್ದರು, ಅದನ್ನು ಪರಿಪೂರ್ಣ ಮಾಡಿ ಯೇಸುವೆ. ಅವರ ನಂಬಿಕೆ ಕುಗ್ಗಿ ಹೋಗಬಾರದು, ಭಯಪಡಬಾರದು, ನಿಧಾನಿಸಬಾರದು, ಲೋಕದ ಜನರಂತೆ ಇರಬಾರದು. ನಮ್ಮ ನಂಬಿಕೆ ಅಪಾ ನಿನ್ನ ಮೇಲೆ, ನಿನ್ನ ವಾಕ್ಯಗಳ ಮೂಲಕ, ಪ್ರಾರ್ಥನೆಗಳ ಮೂಲಕ, ನಡೆಯುತ್ತಿರುವಂಥ ಘಟನೆಗಳನ್ನು ನಾವು ನೋಡುವುದರ ಮೂಲಕ ನಿನ್ನನ್ನು ನಾವು ಅನುಸರಿಸಿ ನಡೆಯುವುದಕ್ಕೆ ಸಹಾಯ ಮಾಡಿದ್ದು
ಬೇಡಿಕೊಳ್ಳುತ್ತಾ ಇದ್ದೇವೆ. ಖಂಡಿತವಾಗಿಯೂ ಈ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿದ್ದೀರಾ. ಅದ್ಭುತವಾದ ರೀತಿಯಲ್ಲಿ ಮುಂದಿನ ದಿನಗಳನ್ನು ನಮ್ಮ ಜೀವಿತದಲ್ಲಿ ನೀವು ನಡೆಸುತ್ತೀರೆಂದು ನಂಬುತ್ತಾ ಇದ್ದೇವೆ. ಯೇಸುವೇ ನಿನಗೆ ಸ್ತೋತ್ರ. ಕರ್ತನೇ ನಿಮಗೆ ವಂದನೆ. ಈ ಒಂದು ದೇವರೇ ವಾಕ್ಯವನ್ನು ಆಲಿಸಿದ ಪ್ರತಿ ಕುಟುಂಬವನ್ನು, ಪ್ರತಿ ಸಹೋದರಿಯನ್ನು, ಸಹೋದರನನ್ನು ಶಾರೀರಿಕ ಬಲದಿಂದಲೂ ಆತ್ಮಿಕ ಬಲದಿಂದಲೂ ಸಮಾಧಾನದಿಂದಲೂ ಸಂತೃಪ್ತಿಯಿಂದಲೂ ಸಂತೋಷದಿಂದಲೂ ತುಂಬಿಸಿಕೊಟ್ಟು ದೇವರೇ ನಾವು ನಂಬಿಕೆಯಲ್ಲಿ ಸ್ಥಿರವಾಗಿ ಬಲವಾಗಿ ಸದೃಢವಾಗಿರುವಂತೆ ಕೃಪೆ ತೋರಿಸಬೇಕೆಂದು ನಮ್ಮೊಟ್ಟಿಗೆ ಮಾತನಾಡಿದ ಕರ್ತನು ಈ ದಿನವನ್ನು ಅನುಗ್ರಹಿಸಿಕೊಡುವಾತನು. ಇವರನ್ನು, ಇವರ ಕುಟುಂಬಗಳನ್ನು ಆಶೀರ್ವದಿಸಿ, ಇವರ ಕೊರತೆಗಳನ್ನು ನೀಗಿಸಿ, ಸಮಾಧಾನ ಶಾಂತಿ ಆರೋಗ್ಯದಿಂದ ನಡೆಸಬೇಕೆಂದು ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನರೇ, ಅತಿ ಶೀಘ್ರದಲ್ಲಿ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಕೃಪೆ, ಸಮಾಧಾನ, ಆಶೀರ್ವಾದವು ನಿಮ್ಮೊಟ್ಟಿಗೂ ನಿಮ್ಮ ಕುಟುಂಬದೊಟ್ಟಿಗೂ ನಿತ್ಯ ನಿರಂತರವಾಗಿರಲಿ. ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನ ಚಿತ್ತವಾದರೆ ಮತ್ತೆ ನಾಳೆ ದೇವರ ವಾಕ್ಯದಿಂದ ಸಂಧಿಸೋಣ. ಪ್ರೈಸ್ ದಿ ಲಾರ್ಡ್. ಆಮೇನ್.